ಮಳೆಗಾಲದಲ್ಲಿ ಯಥೇಚ್ಛವಾಗಿ ಜೇನುತುಪ್ಪವನ್ನು ಬಳಸಲಿಕ್ಕೆ ಆಯುರ್ವೇದ ಆಚಾರ್ಯರುಗಳು ತಿಳಿಸಿದ್ದಾರೆ. ಈ ಜೇನುತುಪ್ಪ ಬಹಳಷ್ಟು ಜನರಲ್ಲಿ ಬಿಸಿ ನೀರಿನ ಜೊತೆಗೆ ಹಾಕಿಕೊಂಡು ಕುಡಿಬೇಕು ಅಂತಕ್ಕಂತಹ ಒಂದು ತಪ್ಪು ಕಲ್ಪನೆಯನ್ನು ಇಟ್ಕೊಂಡಿದ್ದೀರಾ. ಆ ತರ ಮಾಡಿದ್ರೆ ಅದು ಜೇನುತುಪ್ಪ ವಿಷವಾಗಿ ಪರಿಣಮಿಸುತ್ತೆ. ಜೇನುತುಪ್ಪವನ್ನು ಯಾವಾಗ್ಲೂ ತಣ್ಣಗಿರುವಂತಹ ಪದಾರ್ಥಗಳ ಜೊತೆಗೇನೆ ಬಳಸಬೇಕು. ಕಾಯಿಸಿ ಆರಿಸಿದ ನೀರಿನ ಜೊತೆಗೆ ಜೇನುತುಪ್ಪವನ್ನ ಅಗತ್ಯಾನುಸಾರವಾಗಿ ಕರಗಿಸ್ಕೊಂಡು ಕುಡಿಯೋದು ತುಂಬಾ ಸುಲಭವಾದ ಸರಳವಾದ ವಿಧಾನ. ಈ ರೀತಿ ಮಾಡೋದ್ರಿಂದ ತ್ರಿದೋಷಗಳು ಕೂಡ ಶಮನ ಆಗತ್ತೆ. ಮತ್ತೆ ದೇಹದಲ್ಲಿ ಅಲ್ಲಲ್ಲೇ ತಡೆಹಿಡಿಯಲ್ಪಟ್ಟಿರೋ ದೋಷಗಳು ಕೂಡ ಸುಲಭವಾಗಿ ತನ್ನ ಸ್ಥಾನಕ್ಕೆ ಬರ್ಲಿಕ್ಕೆ ಇದು ಸಹಾಯ ಮಾಡುತ್ತೆ. ಆಮೇಲೆ ದೇಹದೊಳಗೆ ಆಮ್ಲತೆ ಜಾಸ್ತಿ ಆಗಿರುತ್ತೆ ಅಂತ ಹೇಳಿದ್ವಿ, ಬ್ಯಾಕ್ಟೀರಿಯಲ್ ಆಕ್ಟಿವಿಟಿ ಅಥವಾ ಟಾಕ್ಸಿನ್ಸ್ ಡೆವಲಪ್ ಆಗಿರುತ್ತೆ ಅಂತ ಹೇಳಿದ್ವಿ. ಅವುಗಳೆಲ್ಲವನ್ನೂ ಕೂಡ ಸುಲಭವಾಗಿ ಕರಗಿಸಿ ದೇಹದಿಂದ ಹೊರಗೆ ಹಾಕ್ಲಿಕ್ಕೆ ಜೇನುತುಪ್ಪ ಹೆಲ್ಪ್ ಮಾಡತ್ತೆ. ಹಾಗಾಗಿ ಮಳೆಗಾಲದಲ್ಲಿ ವಿಶೇಷವಾಗಿ ಜೇನುತುಪ್ಪವನ್ನು ಬಳಸಬೇಕು. ಯಾವುದಾದ್ರೂ ಹಣ್ಣುಗಳನ್ನು ತಿನ್ನೋದಾದ್ರೆ ಹಣ್ಣಿನ ಸಲಾಡ್ ಮಾಡುವಾಗ ಅದಕ್ಕೆ ಒಂಚೂರು ಸೈಂಧವ ಲವಣ ಮತ್ತು ಬ್ಲ್ಯಾಕ್ ಸಾಲ್ಟ್ ಅಂತ ಏನ್ ಹೇಳ್ತೀವಿ, ಕಪ್ಪು ಉಪ್ಪು, ಆ ಒಂದು ಉಪ್ಪನ್ನ ಹಾಕಿ ಅದಕ್ಕೆ ಸ್ವಲ್ಪ ಜೇನುತುಪ್ಪವನ್ನು ಕೂಡ ಸೇರಿಸಿ ತಿನ್ನೋದ್ರಿಂದ ಎಲ್ಲಾ ರೀತಿಯಲ್ಲಿ ಇದು ಬೆನಿಫಿಟ್ಸ್ ಕೊಡುತ್ತೆ. ಅಲ್ಲದೆ ಅಲ್ಸರ್ ಇರುವಂಥದ್ದು, ರಕ್ತದಲ್ಲಿರುವಂತಹ ಅಶುದ್ಧತೆಯನ್ನು ಕೂಡ ಜೇನುತುಪ್ಪ ಸುಲಭವಾಗಿ ಹೊರಗೆ ತೆಗೆಯುತ್ತೆ. ಚಿಕ್ಕ ಮಕ್ಕಳಲ್ಲಿ ಏನಾಗತ್ತೆ, ಮಳೆಗಾಲದಲ್ಲಿ ದಾಟಬಕ್ಕೆಗಳು ಅಂತ ಆಗತ್ತೆ. ಕಾಲು ಕೈ ಸೆಲ್ತು ಅಲ್ಲಲ್ಲಲ್ಲೆಲ್ಲ ಗುಳ್ಳೆಗಳು ಬಂದು ಅದರಿಂದ ನೀರಿನಂತ ದ್ರವ ಹೊರಬರುವಂಥದ್ದು ಇದೆಲ್ಲ ಆಗತ್ತೆ. ಅಂತಹ ಮಕ್ಕಳಿಗೂ ಕೂಡ ಜೇನುತುಪ್ಪ ತಿನ್ನಿಸೋದ್ರಿಂದ ನೇರವಾಗಿ ಜೇನುತುಪ್ಪ ತಿನ್ನಿಸ್ಬಹುದು. ಅಥವಾ ಕಾಯಿಸಿ ಆರಿಸಿದ ಅಂದ್ರೆ ತಣಿಸಿದ ಹಾಲಿಗೆ ಒಂದು ಚಮಚ ಜೇನುತುಪ್ಪ ಹಾಕಿ ಕುಡಿಸೋದ್ರಿಂದ ಇಂತಹ ಗಾಯಗಳು ಕೂಡ ಒಳಗಿನಿಂದಲೇ ಗುಣಮುಖವಾಗತ್ತೆ. ಒಳಗಿನಿಂದಲೇ ಗಾಯ ಪೂರ್ತಿಯಾಗಿ ವಾಸಿಯಾಗತ್ತೆ. ಹಾಗಾಗಿ ಮಳೆಗಾಲದಲ್ಲಿ ಜೇನುತುಪ್ಪದ ಸೇವನೆ ಕೂಡ ತುಂಬಾ ಪ್ರಮುಖವಾದಂತಹ ವಿಧಾನ.